ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ದಿನೇ ದಿನೇ ಒಂದಲ್ಲ ಒಂದು ರೀತಿಯ ಟ್ವಿಸ್ಟ್ಗಳನ್ನು ಹಾಗೆ ದಿನಗಳು ಕಳೆದಂತೆ ಬಿಗ್ ಬಾಸ್ ಸ್ಪರ್ಧಿಗಳ ಮನರಂಜನೆ ಇನ್ನೂ ಹೆಚ್ಚಾಗ್ತಿದೆ. ಹಾಗೆ ಇಷ್ಟು ದಿನಗಳ ಕಾಲ ಆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಆಟ ಆಗಿರ್ಬೋದು, ಹಾಗೆ ಅವ್ರ ಮನೆ ಒಳಗಡೆ ಇದ್ರ ಅನ್ನೋದೇ ಇಷ್ಟು ದಿನಗಳ ಕಾಲ ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ಬಟ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆದಂಗೆ ಆ ಸ್ಪರ್ಧಿಗಳ ಉಳಿದಿರುವಂತಹ ಸ್ಪರ್ಧೆಗಳ ಆಟ ಏನು, ಅವರ ವ್ಯಕ್ತಿತ್ವ ಏನು, ಹಾಗೆ ಅವ್ರ ಮನೆಯೊಳಗಡೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಈಗ ವೀಕ್ಷಕರಿಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಜನ ಆಗಿರ್ಬೋದು, ಹಾಗೆ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬೋದು, ಆ ಒಂದು ಸ್ಪರ್ಧಿಗಳ ಒಂದು ಹವಾ ಅಷ್ಟಿಷ್ಟಲ್ಲ, ತುಂಬಾನೇ ಸದ್ದು ಮಾಡ್ತಿದೆ. ಒಂದಿಷ್ಟು ಜನಗಳ ಹೆಸರು ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಹಾಗೆ ಧ್ರುವಂತ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಘು ಆಗಿರ್ಬೋದು, ಇವರೆಲ್ಲರ ಒಂದು ಹೆಸರುಗಳು ಬಿಗ್ ಬಾಸ್ ಮನೆಯಿಂದ ಎಷ್ಟು ಒಂದು ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಹೊರಗಡೆ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ವ್ಯಕ್ತಿಗಳನ್ನು ಹೊರಗಡೆ ಜನ ಅಷ್ಟೊಂದು ತಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ ಪ್ರತಿ ಸಾರಿನೂ ಒಂದಲ್ಲ ಒಂದು ಕಂಟೆಸ್ಟೆಂಟ್ಗಳು ಹೊರಗಡೆ ಜನಕ್ಕೆ ಒಬ್ಬರಲ್ಲ ಒಬ್ಬರು ಫೇವ್ರೇಟ್ ಆಗೇ ಆಗಿರ್ತಾರೆ. ಸೊ ಈ ಬಾರಿ ಇರುವಂತಹ 6 ಜನ ಸ್ಪರ್ಧಿಗಳು ಹೊರಗಡೆ ಜನಕ್ಕೆ ಅಷ್ಟೊಂದು ಇಷ್ಟ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಅಂತಲೂ ಸಹ ಹೇಳ್ಬೋದು. ಯಾಕಂದರೆ ಇಷ್ಟು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ನಡ್ಕೊಂಡು ಬಂದಿರೋದ್ ರೀತಿಗೂ ಇವಾಗ ಆರಂಭವಾಗ್ತಿರುವಂಥ ಒಂದು ಬಿಗ್ ಬಾಸ್ ಸೀಸನ್ನು ನಂಬರ್ 1 ಅಂತಲೇ ಹೇಳ್ಬೋದು. ಈ ಒಂದು ಸ್ಪರ್ಧಿಗಳಿಂದ ಹೊರಗಡೆ ಎಷ್ಟೆಲ್ಲ ಒಂದು ಸಣ್ಣ ಪುಟ್ಟ ಒಂದು ವಿಷಯಕ್ಕೆ ಜನರು ಅಷ್ಟೊಂದು ಸ್ಪಂದಿಸ್ತಿದ್ದಾರೆ. ಯಾಕಂದರೆ ಒಳಗಡೆ ತಮಗೆ ಆದಂತಹ ಒಂದಿಷ್ಟು ನೋವಾಗಿರ್ಬೋದು, ಹಾಗೆ ಜಗಳ ಆಗಿರ್ಬೋದು, ಅದರಿಂದ ಏನೇ ಸಮಸ್ಯೆ ಆದರೂ ಅವರಲ್ಲಿ ತಡ್ಕೊಂಡ್ರೂ ಸಹ ಹೊರಗಿರುವಂತಹ ವೀಕ್ಷಕರು ಮಾತ್ರ ಅದನ್ನು ಸಹಿಸ್ಕೊಳ್ಳಲ್ಲ. ಯಾಕಂದರೆ ತಮ್ಮ ಇಷ್ಟದ ವ್ಯಕ್ತಿಗೆ ಅಲ್ಲಿ ಒಳಗಡೆ ಏನೋ ಅಂದರೂ ಅದನ್ನು ಮಾತಾಡಲಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಜಗಳಕ್ಕೆ ಬಂದಿರೋದಾಗಿರ್ಬೋದು. ಇದನ್ನೆಲ್ಲ ನೋಡ್ತಾ ಹೋದರೆ ಬಿಗ್ ಬಾಸ್ನ ಜನರು ಎಷ್ಟೊಂದು ಹಚ್ಕೊಂಡು ಬಿಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ನೋಡ್ತಾ ಹೋದರೆ ಒಂದು ವಿಶಸ್ನ ಬಿಗ್ ಬಾಸ್ ಎದುರುಗಡೆ ಕೇಳ್ಕೊಂಡಿರ್ತಾರೆ. ಸೊ ಆ ಒಂದು ವಿಶಸ್ಸು ನಿನ್ನೆ ಬಿಗ್ ಬಾಸ್ ಅವರು ಸಂಪೂರ್ಣಗೊಳಿಸಿದ್ರು. ಹಾಗೆ ಬಿಗ್ ಬಾಸ್ನ ಒಂದು ಸ್ಪರ್ಧಿಗಳಿಗೆ ಮನರಂಜನೆ ನೀಡೋಕೆ ಅಂತ ಹೇಳಿ ಅಭಿಮಾನಿಗಳನ್ನು ಅಂದರೆ ವೀಕ್ಷಕರನ್ನು ಒಳಗಡೆ ಕಳಿಸಿ ಅವರಿಗೆ ಓಟ್ನ ಕೇಳೋದ್ರ ಮೂಲಕ ಇಷ್ಟು ದಿನಗಳ ಕಾಲ ಅಲ್ಲಿ ಬರೀ ಕೇವಲ ಇರುವಂತಹ ಜನಗಳ ಮುಖವನ್ನು ಮಾತ್ರ ನೋಡ್ಕೊಂಡಿರ್ತಿದ್ರು. ಸೊ ಇವಾಗ ಹೊರಗಡೆ ಜನರನ್ನು ನೋಡಿ ಅವರಿಗೂ ಒಂದು 2ರಷ್ಟು ಖುಷಿ ಹಾಗೆ ಹುಮ್ಮಸ್ಸು, ಆಟದಲ್ಲಿ ನಾನು ಇನ್ನೂ ವಿನ್ ಆಗಬೇಕು, ನನಗೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿನೂ ಅವ್ರ ಮುಖದಲ್ಲಿ ಎದ್ದು ಕಾಣಿಸಿತ್ತು. ಸೊ ಅದೇ ರೀತಿಯಾಗಿ ನಿನ್ನೆ ಕಿಚನ ಒಂದು ಊಟನೂ ಸತಿ ರೆಡಿಯಾಗಿ ಬಂದಿತ್ತು. ಕೆಲವೊಂದಿಷ್ಟು ಸೀಸನ್ನಲ್ಲಿ ಕಿಚ ಸುದೀಪ್ ಅವರೇ ಸ್ವತಃ ಹೋಗಿ ಕುಕಿಂಗ್ ಮಾಡಿ ಎಲ್ಲರಿಗೂ ಊಟನ ಮಾಡಿಸಿರೋದಾಗಿರ್ಬೋದು. ಕೆಲವೊಂದಿಷ್ಟು ಬಾರಿ ಮನೆಯಿಂದನೇ ತಯಾರಿಸಿ ಫುಡ್ನ ಒಂದು ಪ್ರೀತಿಯ ಲೆಟರ್ ಮೂಲಕ ಒಂದಿಷ್ಟು ಜನರಿಗೆ ತಮ್ಮ ಒಂದು ಕಿವಿ ಮಾತು ಅಂತಲೇ ಹೇಳ್ಬೋದು. ಆ ಒಂದು ಕಿವಿ ಮಾತಿಂದ ಎಚ್ಚರಿಸಿ ಆಟಕ್ಕೆ ಇನ್ನಷ್ಟು ಉತ್ಸಾಹ ನೀಡೋದ್ರ ಮೂಲಕ ಕಿಚ ಸುದೀಪ್ ಅವರು ಈ ಒಂದು ನಿನ್ನೆ ಡಿನ್ನರ್ನ ಅರೇಂಜ್ ಮಾಡಿದರು. ಸೊ ಹಾಗೆ ಈ ಒಂದು ಡಿನ್ನರ್ನ ಮಾಡಲಿಕ್ಕೆ ಎಲ್ಲರೂ ಸಹ ಕಾದ್ಕೊಳ್ತಿರ್ತಾರೆ. ಸ್ಪರ್ಧಿಗಳಿಗೆ ಅದೊಂದು ಹೊಸ ಒಂದು ಹುರುಪು ಅಂತಲೇ ಹೇಳ್ಬೋದು. ಹಾಗೆ ನಿನ್ನೆ ಆ ಡಿನ್ನರ್ ಮುಗಿಸ್ಕೊಂಡು ಒಂದು ಎಲಿಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಮಿಡ್ ನೈಟ್ ಎವಿಕ್ಷನ್ ಅಂತ ಹೇಳಿ ಸೊ ವಾರದ ಮಿಡಲ್ಲೇ ಒಂದು ಸ್ಪರ್ಧಿ ಮನೆಯಿಂದ ಹೊರಗಡೆ ಬರಬೇಕಿತ್ತು. ಸೊ ಆ ಒಂದು ಚಟುವಟಿಕೆಯಲ್ಲಿ ನಿನ್ನೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಇಟ್ಟು ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅವರು ರಿಟರ್ನ್ ಮನೆ ಒಳಗಡೆ ಹೋಗೋಕ್ಕಾಗಲ್ಲ, ಯಾರು ಹೊರಗಡೆ ಬಂತು ಮನೆ ಒಳಗಡೆ ಹೋಗ್ತಾರೆ ಅವರು ಟಾಪ್ 6ನ ಕಂಟೆಂಡರ್ ಅಂತ ಹೇಳಿರ್ತಾರೆ. ಸೊ ಹಾಗೆ ಫೈನಲ್ ಆಗಿ ಧ್ರುವಂತ್ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ನಿನ್ನೆ ಕಾವ್ಯ ಅವರಿಗೆ ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಅವರು ಮಾತಾಡ್ಸಿರೋದೇ ಹಾಗಿತ್ತು. ಕಾವ್ಯ ಅವರು ನಿನ್ನೆ ಅವರಿಗೆ ಗೊತ್ತಿರಲಿಲ್ಲ ನಾವು ರಿಟರ್ನ್ ಮನೆ ಒಳಗಡೆ ಹೋಗ್ತೀನಿ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ನು ಸಹ ಸ್ವಲ್ಪ ಕಾಲು ಎಳೆದ್ರು ಅಂತ ಹೇಳ್ಬೋದು. ಯಾಕಂದರೆ ಕಾವ್ಯ ಅವರೇ ಹೊರಗಡೆ ಬನ್ನಿ ಅನ್ನೋದಾಗಿರ್ಬೋದು, ಕಾವ್ಯ ಅವರೇ ಲಾಸ್ಟಾಗಿ ಏನಾದರೂ ಹೇಳೋದಿದ್ರೆ ಹೇಳಿ ಅನ್ನೋದಾಗಿರ್ಬೋದು. ಸೊ ಇದು ಕಾವ್ಯ ಅವ್ರಿಗೆ ಅಂದ್ಕೊಂಡಿರಲಿಲ್ಲ ಅನ್ಕೊತೀನಿ. ಯಾಕಂದರೆ ರಿಟರ್ನ್ ಅವರು ಅದೇ ರೀತಿಯಾಗಿ ಮಾತು ಹೇಳಿದರು, ನಾನು ಹೊರಗಡೆ ಹೋದರೆ ಯಾವುದೇ ರಿಗ್ರೆಟ್ ಇಲ್ದೇ ಹೊರಗೆ ಹೋಗ್ತೀನಿ ಅಂತ ಹೇಳಿ. ಯಾಕಂದರೆ ಅವರು ಆ ಒಂದು ವ್ಯಕ್ತಿತ್ವ ಆಗಿರ್ಬೋದು, ತಮ್ಮ ಆಟವನ್ನಾಗಿರ್ಬೋದು ಅಲ್ಲಿ ಸಂಪೂರ್ಣವಾಗಿ ಜೀವಿಸಿದ್ರು ಅಂತಲೂ ಹೇಳ್ಬೋದು.
ಸೊ ಹಾಗೆ ನಿನ್ನೆ ಮನೆಯಿಂದ ಧ್ರುವಂತ್ ಅವರು ಹೊರಗಡೆ ಬಂದಾಯಿತು. ಸೊ ಹೊರಗಡೆ ಬಂದಾದ್ಮೇಲೆ ಇನ್ನು ಕೇವಲ 2 ದಿನಗಳಲ್ಲಿ ಮಾತ್ರ ಬಿಗ್ ಬಾಸ್ನ 6 ಜನ ಸ್ಪರ್ಧಿಗಳು ನಮ್ಮ ಕಣ್ಮುಂದೆ ಹೊರಗಡೆ ಕಾಣಿಸ್ಕೊಳ್ತಾರೆ. ಹಾಗೆ ಯಾರು ಬಿಗ್ ಬಾಸ್ನ ವಿನ್ ಆಗ್ತಾರೆ, ಹಾಗೆ ಯಾರು ರನ್ನರ್ ಅಪ್ ಆಗ್ಬೋದು, ಯಾರು ಟಾಪ್ 6 ಒಳಗಡೆ ಬಂದು ಯಾರ್ಯಾರು ಈ ಸಾರಿಯ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ನಿನ್ನೆ ಧ್ರುವಂತ್ ಅವರು ಮನೆಯ ಹೊರಗಡೆ ಬಂದಾಯಿತು. ಸೊ ಅವರ ಬದಲಿಗೆ ಬೇರೆ ಯಾರಾದರೂ ಮನೆಯಿಂದ ಹೊರಗಡೆ ಬರಬೇಕಿತ್ತ? ಸೊ ಹಾಗೆ ಈ ಸರಿಯ ಟಾಪ್ 6 ಕಂಟೆಂಡರ್ಗಳಲ್ಲಿ ಟಾಪ್ 1ಗೆ ಯಾರು ಬರ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ನಿಮ್ಮ ಎಲ್ಲ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.